ಹ್ಞೂ ಈ ಲೆಕ್ಕ ಮಾಡ್ರಿ. ಈಗ ನೀವು ಟೈಮ್ ಕೊಟ್ಟಿರ್ತದ, ಯಾಕಂತಂದ್ರೆ ಹುಡುಗರು ಬಿಡಿಸೋರು ಇರ್ತಾರೆ. ಇದು ಟೆಲಿಗ್ರಾಮ್ ಕೋಚಿಂಗ್ ಕ್ಲಾಸ್, ನೀವು ಮನೆಯಲ್ಲಿ ಅಭ್ಯಾಸ ಮಾಡ್ಬೋದು. ಆಮೇಲೆ ಹೆಂಗೆ ನೋಡ್ಬೇಕು ಇಂಥವು ಸಾಕಷ್ಟು ಮಾದರಿಗಳು ಸೀರಿಯಲ್ದಾಗ ಬಂದಿರ್ತಾವ. ಇದು ಓನ್ಲಿ ಕ್ವಶನ್ ಪೇಪರ್ ಬಿಡಿಸ್ಲಿಕ್ಕತ್ತದ. ನಿಮ್ಗೆ ಎಷ್ಟು ಸೀರಿಯಲ್ ಅಂತ ತಿಳ್ಕೊಂಡು ಬರ್ತದ. ಆದರೆ ಎಲ್ಲ ಗಣಿತಗಳು ಇವು ಈಗ ನಾವು ಎಷ್ಟು ಕ್ವಶನ್ ಪೇಪರ್ ಇರ್ತದೆ ಅಷ್ಟೇ ತಿಳಿಸ್ತೀವಿ. ನಿಮಗೆ ಸೀರಿಯಲ್ದಾಗ ಆದ್ರೆ ಇಂಥ ಒಂದು ಕನಿಷ್ಠ 5 ಗಣಿತ ಇರ್ತಾವೆ. ನೀವು ಸೀರಿಯಲ್ ಅಭ್ಯಾಸವನ್ನು ಮಾಡ್ಬೇಕು ಟೆಲಿಗ್ರಾಮ್ದಾಗ. ಮತ್ತು ಈ ಕ್ವಶನ್ ಪೇಪರ್ ಬಿಡಿಸೋದು ರಿವಿಷನ್ ಮಾಡ್ಬೇಕು. ಈಗ ನಿಮಗೆ ಟೈಮ್ ಕೊಟ್ಟದ, ಬಿಡಿಸಲಿ. ಬಿಡಿಸೋದು ಹಾಕ್ಕೊಳ್ಳಿ, ವಿಡಿಯೋ ಆನ್ ಮಾಡ್ರಿ. ಈಗ ಒಬ್ಬ ಅಂಗಡಿಯವನು ಪ್ರತಿ ಬಾಲ್ ಪೆನ್ನಿಗೆ 12 ರೂಪಾಯಿ 12ರಂತೆ ಅಥವಾ 5ರ ಒಂದು ಪ್ಯಾಕೆಟಿಗೆ 50 ರೂಪಾಯಿರಂತೆ ಮಾರುತ್ತಾನೆ. 23 ಬಾಲ್ ಪೆನ್ನುಗಳನ್ನು ಕೊಂಡುಕೊಳ್ಳಲು ಕನಿಷ್ಠ ಎಷ್ಟು ಹಣ ಬೇಕಾಗುತ್ತದೆ? ಕನಿಷ್ಠ ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವು. ಅವನು ತಗೋಬೇಕಾದ ಪೆನ್ನುಗಳ ಸಂಖ್ಯೆ ಎಷ್ಟು? ಪೆನ್ನುಗಳ ಸಂಖ್ಯೆ ಬರೋಬ್ಬರಿ ಮೊದಲು ನೀವು ತಿಳ್ಕೊರಿ ಎಷ್ಟದ ಒಟ್ಟು ಪೆನ್ನುಗಳ ಸಂಖ್ಯೆ ಕೊಳ್ಳಬೇಕಾದ ಪೆನ್ನುಗಳ ಸಂಖ್ಯೆ ಎಷ್ಟದ ಅಂದ್ರೆ ಮೊದಲು ತಿಳ್ಕೊರಿ 23. 23 ಅಂದ್ರೆ ಒಂದು ಪೆನ್ನಿಗೆ 12 ರೂಪಾಯಿದಂಗೆ 23 ಪೆನ್ನಿಗೆ ನೀವು ಗುಣಾಕಾರ ಮಾಡಿಬಿಟ್ರೆ ಲೆಕ್ಕ ತಪ್ಪದ. ಯಾಕೆ ತಪ್ಪಾಗ್ತದೆ ಅಂತ ಹೇಳ್ತಾನೆ. 5 ರೂಪಾಯಿಗೆ ಒಂದು ಬಾಳೆಹಣ್ಣು, 2 ಬಾಳೆಹಣ್ಣು 10 ರೂಪಾಯಿ ಅಂತ ಹೇಳ್ತಾನೆ ನಾವು. ನಮಗೊಂದು ಡಜನ್ ಬೇಕಾಗ್ಯದ್ರಿ ಅಂತಂದು. ಮತ್ತು 5 ರೂಪಾಯಿಗೆ ಒಂದು ತೊಗೊಂಡ್ರೆ ಒಂದು ಡಜನ್ಗೆ ಎಷ್ಟು ಆಗ್ತದೆ? 60 ರೂಪಾಯಿ ಆಗ್ತದೆ. ಡಜನ್ಕ್ಕೆ 12 5 60 ರೂಪಾಯಿ ಕೊಟ್ಟು ತೊಗೋತೀರಿ ನೀವು. 50 ರೂಪಾಯಿಗೆ ಡಜನ್ ಅಂತ ಅವಾಗ ಹೆಂಗೆ ತೊಗೋತೀರಿ ನೀವು? ಡಜನ್ನಂಗೆ ತೊಗೋತೀರಿ. 5 ಪ್ಯಾಕೆಟ್ನಂಗೆ ತೊಗೋಬೇಕು. 5 ಪ್ಯಾಕೆಟ್ಗೆ 50 ರೂಪಾಯಿ. 5 ಪ್ಯಾಕೆಟ್ 5 ಪೆನ್ನುಗಳ ಪ್ಯಾಕೆಟಕ್ಕೆ 50 ರೂಪಾಯಿ ಅದ. ಎಷ್ಟು ಪ್ಯಾಕೆಟ್ ಆಗ್ತಾವೆ 23ದಾಗ? 5 ಪೆನ್ನುಗಳಿಗೆ 1 ಪ್ಯಾಕೆಟ್. 23 ಪೆನ್ನುಗಳಿಗೆ ಎಷ್ಟು ಆಗ್ತಾವ ಅನ್ನೋದು ಹೆಂಗೆ ಕಂಡು ಹಿಡಿಬೇಕಂದು ತೋರಿಸ್ತೀನಿ. 23 ಈಗ 5ರಲ್ಲೇ ಬಾಕ್ಸಿರಿ ಇದನ್ನ. 5ಕ್ಕೆ ಒಂದಲ್ಲ ನೋಡಿ, 5ರಲ್ಲೇ ಬಾಕ್ಸಿದ್ರೆ ಗೊತ್ತಾಗ್ತದೆ. 5 4ಲೆ 20, 4 ಪ್ಯಾಕೆಟ್ ಹೊಂಟು. ಕುಲ್ಲ ಎಷ್ಟು ಉಳಿದು? 3 ಉಳಿದು ಪೆನ್. ಈ 3 ಪೆನ್ನುಗಳಿಗೆ 12 ರೂಪಾಯಿದಂಗೆ ನೀವು ಗುಣಾಕಾರ ಮಾಡಬೇಕು. ಇದಕ್ಕೆ ಎಷ್ಟರಲ್ಲೇ? 50 ರೂಪಾಯಿದ್ಲೆ ನೋವು. 4 ಪ್ಯಾಕೆಟ್ ಪೆನ್ನುಗಳ ಬೆಲೆ ಬರೋಬ್ಬರಿ 4 ಪ್ಯಾಕೆಟಿನ ಬೆಲೆ ಬರೋಬ್ಬರಿ 4 ಗುಂಡ್ಲೆ 50 ರೂಪಾಯಿ, 200 ರೂಪಾಯಿ ಆಯ್ತು. ಇನ್ನೇನದ 3 ಪೆನ್ನುಗಳ ಬೆಲೆ, 3 ಬಾಲ್ ಪೆನ್ನುಗಳ ಬೆಲೆ ಬರೋಬ್ಬರಿ 3 ಗುಂಡ್ಲೆ 12 ಮಾಡ್ರಿ. 12 ಮೂರಲೆ ಮತ್ತು ಖುಲ್ಲಾ ತೊಗೊಂಡ್ರೆ ತುಟ್ಟಿ, ಪ್ಯಾಕೆಟ್ ಗಟ್ಟಲೆ ತೊಗೊಂಡ್ರೆ ಸೊಯ್. ಒಟ್ಟು ಕನಿಷ್ಠ ಕೊಡಬೇಕಾದ ಒಟ್ಟು ಹಣ ಬರೋಬ್ಬರಿ ಕನಿಷ್ಠ ಹಣ ಬರೋಬ್ಬರಿ ಕನಿಷ್ಠ ಕೊಡಬೇಕಾದ ಹಣ ಬರೋಬ್ಬರಿ 200 + 36. ಖುಲ್ಲಾ ಅಂದ್ರೆ 12 ರೂಪಾಯಿಗೆ ಒಂದು ಬರೋಬ್ಬರಿ 236 ರೂಪಾಯಿ ಆಯ್ತು. ಆನ್ಸರ್ 236 ರೂಪಾಯಿ. ಉತ್ತರ ಸಂಖ್ಯೆ ನೋಡ್ರಿ 236 ಇಲ್ಲದ ಎ. ಒಳಗೊಬ್ಬರು ಏನ್ ಮಾಡ್ತೀರಿ? 23 ಅಂದ್ಕೊಳ್ಳಿ ನೀವು ಸಡನ್ ಆಗಿ 12 ರೂಪಾಯಿ ಗುಂಡ್ಲೆ 23 ಮಾಡಿ ಉತ್ತರ ಹಾಕೋರು ಇರ್ತೀರಿ. ಎಷ್ಟು ಚಂದ ತಿಳಿಸ್ಯಾರ. ಪೆನ್ನುಗಳ ಸಂಖ್ಯೆ 23. ಅವ ಕೊಂಡುಕೊಳ್ಳಬೇಕಾದ ಪೆನ್ನುಗಳ ಸಂಖ್ಯೆ 23 ಗುಂಡ್ಲೆ 12 ಮಾಡಿದ್ರೆ ತುಟ್ಟಿ ಆಗ್ತಾವ. ಯಾಕಂದ್ರೆ 5 ಪೆನ್ನಿಗೆ 50 ಅಂದ್ರೆ 12ರಂಗ ಒಂದು 12 5 ಎಷ್ಟು 60. 5ರದ್ದು ಒಂದು ಪ್ಯಾಕೆಟ್ ತೊಗೊಂಡು 10 ರೂಪಾಯಿ ಉಳಿತಾವ ನಿಮಗೆ. ಇಲ್ಲಿಗೆ ನೀವು 23 ಗುಂಡ್ಲೆ 12 ಮಾಡಿದರೆ ಅಂದ್ರೆ 276 ರೂಪಾಯಿ ಆಗ್ತದೆ ಬಿಲ್. ಅದಕ್ಕೆ ಉತ್ತರ ಇದನ್ನು ಹಾಕ್ತೀರಿ ಅಂತ ಇದನ್ನು 23 ಗುಂಡ್ಲೆ 12 ಮಾಡಿದರೆ 276 ರೂಪಾಯಿ ಬರ್ತದೆ. ನಿಮ್ಗೆ ಉತ್ತರ ತಪ್ಪದು. ಯಾಕಂದ್ರೆ 5 ಪೆನ್ನಿಗೆ ರೇಟ್ ಕಡಿಮೆ ಆಗ್ತದೆ. 5 ಪೆನ್ನಿಗೆ 60 ಆಗೋದು, 5 ಪೆನ್ನಿಗೆ 50 ಆಗ್ತದೆ.
23 ಪೆನ್ನಿನ ಒಳಗ 5 ಪೆನ್ನಿನ ಪ್ಯಾಕೆಟ್ಗಳು ಎಷ್ಟು ಹೊಡ್ತಾವ ಅನ್ನೋದು ನೀವು ತಕ್ಕೋಬೇಕು ಮೊದಲು. ನೋಡ್ರಿ 23ಕ್ಕೆ 5 ಬಾಕ್ಸರ್ 5 4 20 4 ಪ್ಯಾಕೆಟ್ ಅದು 3 ಪೆನ್ ಉಳಿದು 4 ಪ್ಯಾಕೆಟಿನ ಬೆಲೆ ಬರೋಬ್ಬರಿ 4 ಗುಂಡ್ಲೆ 50 ರೂಪಾಯಿ 200 ರೂಪಾಯಿ ಆಯ್ತು. 3 ಪೆನ್ನುಗಳ ಬೆಲೆ 3 ಗುಂಡ್ಲೆ 12 36 ರೂಪಾಯಿ ಆಯ್ತು. ಒಟ್ಟು ಕನಿಷ್ಠ ಕೊಡಬೇಕಾದ ಹಣ 200 + 36 230. ಉತ್ತರ ಸಂಖ್ಯೆ ಇಂಥ ಮಾದರಿಗಳನ್ನ ನಿಮಗೆ ನಾವು ಸೀರಿಯಲ್ದಾಗ ಭಾಳ ಹಾಕಿದೀವಿ. ಇದು ಕ್ವಶನ್ ಪೇಪರ್ ಎಷ್ಟಿರ್ತದೆ ಅಷ್ಟೇ ಬಿಡಿಸ್ತೀವಿ ನಾವು. ಈಗ ನೀವು ಇನ್ನೊಂದ್ಸಲ ಪ್ಲೇ ಮಾಡ್ರಿ ನಿಮಗೆ ತಿಳಿತದ. ಚೆನ್ನಾಗಿ ಬರ್ಕೋರಿ ಫೇರ್ದಾಗ. ನೀವು ಬರೀ ಈ ವಿಡಿಯೋಗಳು ನೋಡಿದ್ರೆ ನಮ್ಮದ ರಿಸಲ್ಟ್ ಬರ್ತಾವ. ರೀಸನಿಂಗಲ್ಲೂ ಬರ್ತಾವ ಮುಂದೆ ಗದ್ಯ ಭಾಗ ಬರ್ತದ. ಏನೂ ಇಲ್ಲ, ಈ ಆಯಾ ಕ್ವಶನ್ ಪೇಪರ್ಗಳಿಗೆ ಆ ಗಣಿತಗಳು ಬಂದ್ಬಿಡ್ತಾವ. ನಿಮಗೆ ಬೇಸಿಕ್ ಅಭ್ಯಾಸ ಏಪ್ರಿಲ್ ಮೇ 2 ತಿಂಗಳದ್ದು ಬೇಸಿಕ್ ವೆಕೇಶನ್ ಅಂತ ತಿಳ್ಕೊಂಡೊಂದು ಟೆಲಿಗ್ರಾಮ್ ಕ್ಲಾಸ್ ಮಾಡ್ತೀನಿ. ಅದನ್ನು ನಿಮಗೆ ಏಪ್ರಿಲ್ ತಿಂಗಳದಾಗ ನಿಮಗೆ ಹಾಕ್ತೀವಿ. ಅದನ್ನು ಅಭ್ಯಾಸ ಮಾಡಿಕೊಂಡು ಪರ್ಫೆಕ್ಟ್ ಆದ್ರಿ ಅಂತಾರೆ. ಜೂನ್ 1ರಿಂದ ಕ್ರಮಬದ್ಧವಾದ ಅಭ್ಯಾಸವನ್ನು ಮಾಡ್ಲಿಕ್ಕೆ ನಿಮಗೆ ಟೆಲಿಗ್ರಾಮ್ದಾಗ ಹಾಕಿರ್ತದ. ಅಭ್ಯಾಸ ಮಾಡಿರಿ. ಮನ್ಯಾಗ ಕೂತು ಆರಾಮಾಗಿ ಅಭ್ಯಾಸ ಮಾಡ್ಬೋದು. ಬೇಡ ಇದ್ರೆ ಟ್ರೈನಿಂಗ್ ತೊಗೊಂಡು ಕೋಚಿಂಗ್ ಕ್ಲಾಸ್ಗೂ ಹೋಗ್ಬೋದು. ಏನು ತಪ್ಪಿಲ್ಲ. ಚೆನ್ನಾಗಿ ಬರ್ಕೋರಿ ಪೇರ್ದಾಗ.